ಆಭರಣ ಪ್ರಿಯರಿಗಂತೂ ಇದೊಂದು ಸಖತ್ ಸುದ್ದಿ. ಪಾತಾಳಕ್ಕೆ ಕುಸಿದಿದೆ ಬಂಗಾರ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದ ಗ್ರಾಹಕರಿಗೆ ಇದೊಂದು ವಿಶೇಷ ಸುದ್ದಿ ಒಂದು ಕಾದಿದೆ. ಬೆಲೆ ಏರಿಕೆಯಿಂದ ಚಿನ್ನ ಕೊಳ್ಳಲು ಆಗದೆ ಮನದೊಳಗೆ ಶಪಿಸುತ್ತಿದ್ದ ಜನರು ಇದೀಗ ಬಂಗಾರವನ್ನು ಕೊಳ್ಳಬಹುದು. ಈಗ ಬಂಗಾರ ಬೆಳೆ ಎರಡೂ ಕೂಡ ಭಾರಿ ಕುಸಿತವನ್ನು ಕಂಡಿದ್ದು ಅಷ್ಟೇ ಅಲ್ಲ, ಮುಂದಿನ 4-5 ವಾರ ಮತ್ತಷ್ಟು ಬಂಗಾರದ ಬೆಳೆಯ ಬೆಲೆಯಲ್ಲಿ ಕುಸಿತ ಕಾಣುವುದು ಅಂತ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದನ್ನ ನೋಡಿದ್ರೇನೆ ತಿಳಿತಾ ಇದೆ ಜನರಿಗೆ ಇದೊಂದು ಶುಭ ಸುದ್ದಿ. ಹೌದು, ಚಿನ್ನ ಬೆಳ್ಳಿಯ ಬೆಲೆ 2 ತಿಂಗಳನ್ನ ನೋಡಿದ್ರೆ ಕನಿಷ್ಠ ಮಟ್ಟಕ್ಕೆ ಇದೀಗ ಇಳಿದಿದೆ. ಸದ್ಯಕ್ಕೆ ಯಾವುದೇ ಹಬ್ಬದ ಸಂಭ್ರಮವೂ ಇಲ್ಲ, ಮದುವೆಯೂ ಸಂಭ್ರಮವೂ ಇಲ್ಲದೆ ಇರುವ ಕಾರಣ ದೇಶೀಯವಾಗಿ ಚಿನ್ನ ಮತ್ತು ಬೆಳ್ಳಿಯ ಬೇಡಿಕೆ ಕಡಿಮೆ ಆಗಿದೆ. ಇದರಿಂದಾಗಿ ಇನ್ನು ಕೆಲ ವಾರಗಳು ಚಿನ್ನವಾಗಲಿ ಮತ್ತು ಬೆಳ್ಳಿಯಾಗಲಿ ಇವುಗಳ ಬೆಲೆ ಇಳಿತಾನೇ ಇರುತ್ತೆ ಎಂದು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಚಿನ್ನ ಬೆಳ್ಳಿ ಪ್ರಿಯರಿಗೆ ಇದು ಖುಷಿ ವಿಷಯ. ಆದರೆ ಚಿನ್ನವನ್ನು ನಂಬಿ ಹೂಡಿಕೆ ಮಾಡಿದ ಅಂದರೆ ಲಕ್ಷಾಂತರ ಹಣವನ್ನು ಹೂಡಿಕೆ ಮಾಡಿದವರಿಗೆ ಇದೊಂದು ಕೈ ಸುದ್ದಿಯಾಗಿದೆ. ಹಾಗಾದ್ರೆ ಬನ್ನಿ ನೋಡೋಣ, ಚಿನ್ನದ ಬೆಲೆ ಇನ್ನು ಇಳಿಯುತ್ತಾ ಹಬ್ಬದ ಸಮಯಕ್ಕೆ ಮತ್ತೆ ಏರಿಕೆ ಆಗ್ಬೋದಾ, ಚಿನ್ನ ಈಗ ತೆಗೆದುಕೊಳ್ಬಹುದಾ ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಮತ್ತು ನಮ್ಮ ಈ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ವೀಕ್ಷಕರೇ, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈಗಲೂ ಬಂಗಾರದ ಬೆಲೆ ಹೆಚ್ಚಿದೆ. ಆದರೆ ಕಳೆದ ತಿಂಗಳಿಂದ ಗಮನ ಹರಿಸಿದ್ರೆ ಸಾಕು ತಿಳಿಯುತ್ತೆ, ಇದೀಗ ಬಂಗಾರ ಬೆಲೆಯಲ್ಲಿ ಭಾರಿ ಕುಸಿತ ಕಂಡಿದೆ. ಸ್ನೇಹಿತರೆ, ಬಂಗಾರದ ಬೆಲೆ ಇಳಿದಿದೆ. ಇನ್ನು ನೀವು ಬಂಗಾರ ಖರೀದಿ ಮಾಡಬಹುದಾ? 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ. 24 ಕ್ಯಾರೆಟ್ ಚಿನ್ನದ ಪ್ರತಿ 10 ಗ್ರಾಮ್ಗೆ 3,380 ರೂಪಾಯಿಯಷ್ಟು ಕುಸಿತ ಕಂಡು ಬಂದಿದೆ. 24 ಕ್ಯಾರೆಟ್ 1 ಗ್ರಾಮ್ನ ಬಂಗಾರದ ಬೆಲೆ ಇದೀಗ 14,160. 24 ಕ್ಯಾರೆಟ್ ಚಿನ್ನ ಅಷ್ಟೇ ಅಲ್ಲ, 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಭಾರಿ ಕುಸಿತ ಕಂಡು ಬಂದಿದೆ. ಇದೀಗ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 3,100 ಇಳಿದು 22 ಕ್ಯಾರೆಟ್ ಚಿನ್ನದ ಬೆಲೆ ಕೇವಲ 12,980 ಆಗಿದೆ. ಇನ್ನು ಬೆಳೆಯ ದರವನ್ನು ನೋಡಿದರೆ ಇದರಲ್ಲೂ ಹಿಂದಿನ ದಿನಗಳನ್ನು ನೆನೆಸ್ಕೊಂಡ್ರೆ ಅಂದರೆ ಕಂಪೇರ್ ಮಾಡಿದರೆ ಸಾಕು ತಿಳಿತಾ ಇದೆ, ಇದರಲ್ಲೂ ಭಾರಿ ಇಳಿತ ಕಂಡು ಬಂದಿದೆ. ಬೆಳೆಯ ದರ ಪ್ರತಿ ಕೆಜಿಗೆ 6,000 ಇಳಿಕೆಯಾಗಿದೆ. ಇಂದು 1 ಕೆಜಿಯ ಬೆಳೆಯ ದರ 2,30,000 ರೂಪಾಯಿ ಬಂದು ತಲುಪಿದೆ. ಈಗ ಸದ್ಯಕ್ಕೆ ಬಂಗಾರ ಮತ್ತು ಬೆಳ್ಳಿಯ ಬೆಲೆ ಕೆಲ ವಾರಗಳು ಕಡಿಮೆ ಇರಬಹುದು. ಆದರೆ ಮುಂದಿನ ದಿನಗಳ ಹಬ್ಬದ ಸಮಯದಲ್ಲಿ ಮದುವೆಯ ಸಂಭ್ರಮಗಳು ಶುರುವಾದಾಗ ಬೆಳ್ಳಿ ಮತ್ತು ಚಿನ್ನದ ಬೇಡಿಕೆ ಹೆಚ್ಚಾಗಲಿದೆ ಎನ್ನುವುದು ತಜ್ಞರ ಅಭಿಪ್ರಾಯ. ಯಾವಾಗ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇಳಿಯುತ್ತೆ ತಿಳಿದಿರೋದಿಲ್ಲ. ಆದರೆ ಈಗ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಅಂತೂ ಕುಸಿದಿದೆ. ಮುಂದಿನ ದಿನಗಳಲ್ಲಿ ಬೆಳ್ಳಿ ಮತ್ತು ಚಿನ್ನವನ್ನು ಖರೀದಿಸುವ ಅನಿವಾರ್ಯ ಇರುವಂತಹ ಜನರು ಅಥವಾ ಚಿನ್ನದ ಪ್ರಿಯರು ಚಿನ್ನ ಬೆಳ್ಳಿಯ ಬೆಲೆ ಕಡಿಮೆ ಆಗಿರುವುದನ್ನು ಗಮನಿಸಿಕೊಂಡು ಖರೀದಿಸೋದು ಒಳ್ಳೆಯದು. ಮತ್ತೆ ವಿಶೇಷ ಮಾಹಿತಿಗಳೊಂದಿಗೆ ಸಿಗ್ತಾನೆ ಇರೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.